114 ಎಕರೆಯಷ್ಟಿದ್ದಂತಹ ಜಮೀನನ್ನ ಒಂದು ವೇಳೆ ರಿಯಲ್ ಎಸ್ಟೇಟ್ಗೆ ಬಳಸಿಕೊಂಡ್ರೆ ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ಆದರೆ ಈ ಕಾರ್ಖಾನೆ ಹರಾಜಾಗಿದ್ದು ಕೇವಲ 184 ಕೋಟಿ ರೂಪಾಯಿಗೆ. ಅಂದ್ರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಹರಾಜಿನ ಹಿಂದೆ ಹಲವು ಅನುಮಾನಗಳಿವೆ. ಆ ಅನುಮಾನಗಳಲ್ಲಿ ಸತ್ಯ ಅಡಗಿದೆ. 144 ಎಕರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ಕೇವಲ ಭೂಮಿನೇ ಅಷ್ಟಾಗುತ್ತೆ. ನಾವು ಅಲ್ಲಿರುವಂಥ ಯಂತ್ರಗಳಿಗೆ ರೇಟೇ ಹಿಡಿದಿಲ್ಲ. ಅಲ್ಲಿರುವಂಥ ಯಂತ್ರಗಳು ಎಲ್ಲ ವೇಸ್ಟ್ ಅಂತ ತಿಳಿದುಕೊಳ್ಳಿ. ಕೇವಲ ಭೂಮಿಯನ್ನ ಹರಾಜು ಮಾಡಿದ್ರು ಕೂಡ 184 ಕೋಟಿ ರೂಪಾಯಿ ಇವ್ರು ಖರೀದಿ ಮಾಡಿದ್ದಾರೆ, ಸುಭಾಷ್ ಗಂಗಾ ಅವರು. ಆದರೆ ರಿಯಲ್ ಎಸ್ಟೇಟ್ಗೆ ಈ ಒಂದು ಜಮೀನು ಬಳಸಿದ್ರು ಕೂಡ 20-25 ಲಕ್ಷ ಆಸುಪಾಸಿಗೆ ಒಂದು ಪ್ಲಾಟ್ನ ಮಾರಿದ್ರು ಕೂಡ ಕ್ಯಾಲ್ಕುಲೇಟರ್ಗಳಲ್ಲಿ ನಮಗೆ ಲೆಕ್ಕ ಮಾಡೋಕ್ಕೂ ಸಿಗಲ್ಲ, ಅಷ್ಟೊಂದು ದುಡ್ಡು ಆಗುತ್ತೆ. ಆದರೆ ಈ ಚಿಲ್ಲರೆ ಕಾಸಿಗೆ BSSಗೆ ಹರಾಜಾಯ್ತಂತ ಹೇಳ್ತಿರೋದು ನಂಬಿಕೆಗೆ ಅರ್ಹ ಅಲ್ಲದ ಮಾತು.